ಎಲ್ಲ ನನ್ನ ವಿ ಐ ಪಿಗಳಿಗೆ ಕನ್ನಡ ಮೂವಿ ಸ್ಟಾರ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡೀನಿ. ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬಾಜು ಇರೋ ಗಂಟಿನ ಹೊಡೀರಿ. ಇನ್ಯಾಕೆ ತಡ ಮಾಡೋನು, ತೆಂಗಿನಕಾಯಿ ಹೊಡೆದು ವಿಡಿಯೋ ಸ್ಟಾರ್ಟ್ ಮಾಡೋನು ನಡ್ರಿಪ್ಪ. ಎಲ್ಲರೂ ಇವತ್ತು ಯುವ ಮೂವಿ ಟ್ರೈಲರ್ ನೋಡಿರ್ತೀರಿ. ನನಗೇನು ಅನ್ನಿಸ್ತು ಯುವ ಮೂವಿ ಟ್ರೈಲರ್ ನೋಡಿ ಅದನ್ನ ಹೇಳಕ್ಕೆ ಬರಕತ್ತೀನಿ. ನಾ ಇವತ್ತು ಏನು ಮಾತಾಡೋಕೆ ಹೊಂಟೇನಪ್ಪ ಅಂತಂದ್ರೆ ಯುವ ಮೂವಿ ಟ್ರೈಲರ್. ಆ್ಯಕ್ಚುಲಿ 1 ಗಂಟೆಗೆ ಮೂವಿ ಟ್ರೈಲರ್ ರಿಲೀಸ್ ಮಾಡ್ಯಾರ. ಹೊಂಬಾಳೆ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ದಾಗ ಅವೈಲೇಬಲ್ ಐತಿ, ಬಿಟ್ಟಾರು ನೋಡ್ರಿ. ಯುವ ಮೂವಿ ಟ್ರೈಲರ್ ನೋಡಿ ನನಗೆ ಏನೇನು ಅನ್ನಿಸ್ತಪ್ಪ ಅಂತ ನಾ ಹೇಳಕ್ಕೆ ಹೊಂಟೀನಿ. ಅದಕ್ಕೂ ಮುಂಚೆ ಇದ್ರೊಳಗೆ ಯಾರ್ಯಾರು ಆ್ಯಕ್ಟಿಂಗ್ ಮಾಡ್ಯಾರು, ನೆಕ್ಸ್ಟ್ ಡೈರೆಕ್ಟ್ರ್ ಯಾರು, ಪ್ರೊಡ್ಯೂಸರ್ ಯಾರು, ಆ್ಯಕ್ಟ್ರಸ್ ಯಾರು ಅಂತ ಹೇಳ್ತೀನಿ. ಆ್ಯಕ್ಟ್ರ್ ಬಂದಿದ್ರಾಗ ಯುವರಾಜ್ ಕುಮಾರ್ ಸರ್ ಆ್ಯಕ್ಟ್ ಮಾಡ್ಯಾರ. ಅವ್ರದ್ದು ಫಸ್ಟ್ ಮೂವಿ ಅಂತ ಹೇಳ್ಬೋದು. ಇದು ಫಸ್ಟ್ ಮೂವಿ, ಇದು ಫಸ್ಟ್ ಟೈಮ್ ಯುವ ಅನ್ನೋ ಮೂವಿ ಒಳಗೆ ಆ್ಯಕ್ಟ್ ಮಾಡ್ಯಾರು. ಡೈರೆಕ್ಟ್ರ್ ಬಂದ ಸಂತೋಷ್ ಆನಂದರಾಮ್ ಸರ, ಪ್ರೊಡ್ಯೂಸರ್ ಬಂದ ವಿಜಯ್ ಕೆರಂಗದೂರ್ ಸರ, ಹೊಂಬಾಳೆ ಫಿಲ್ಮ್ಸ್ ಸರ ಮಾಡ್ಯಾರ. ಇದರ ಆ್ಯಕ್ಟ್ರ್ ಯಾರ್ಯಾರು ಅದಾರಪ್ಪ ಅಂತಂದ್ರೆ ಸಪ್ತಮಿ ಗೌಡ, ಅಚ್ಯುತ್ ಕುಮಾರ್ ಮತ್ತು ಪ್ರಕಾಶ್ ರಾಜ್, ಸುಧಾರಾಣಿ ಅವರು, ಕಿಶೋರ್ ಸರ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ, ಅದು ಇಷ್ಟು ಮಂದಿ ದೊಡ್ಡ ಆರ್ಟಿಸ್ಟ್ ಬಳಗನ ಐತಿ ಇದ್ರೊಳಗೆ. ಮೂವಿ ಅಂತ್ರಿ ಪಕ್ಕ ಬ್ಲಾಕ್ ಬಸ್ಟರ್ ಆಗ್ತೈತಿ ಅನ್ಕೊಂದಿನಿ, ಯಾಕಂದ್ರೆ ದೊಡ್ಡ ಆ್ಯಕ್ಟರ್ಸ್ ಅದಾರ ಇದ್ರಾಗ. ನೆಕ್ಸ್ಟ್ ಮ್ಯೂಸಿಕ್ ಬಂದು ಅಜನೀಶ್ ಲೋಕನಾಥ್ ಸರ್ದು ಇದು ಮ್ಯೂಸಿಕ್ ಐತಿ. ಆಲ್ರೆಡಿ 3 ಸಾಂಗ್ ರಿಲೀಸ್ ಮಾಡ್ಯಾರ ಇವ್ರನ್ನ. ಯುವ ಟ್ರೈಲರ್ ಹೆಂಗೈತಪ್ಪ ಅಂತಂದ್ರೆ, ಈ ಟ್ರೈಲರ್ ಈ ಸ್ಟೋರಿ ಕತೆ ಏನೇನು ಐತೆ ಅಂತಂದ್ರೆ, ಅವ ಹೀರೋ ಇದನ್ನು ಇಂಜಿನಿಯರ್ ಓದ್ತಿರ್ತಾನು. ಇಂಜಿನಿಯರ್ ಓದ್ತಿರುವಾಗ ಲೋಕಲ್ ಗ್ಯಾಂಗಿಗೆ ಮತ್ತು ಇವಾಗ ಜಗಳ ಆಗ್ತೈತಿ. ಇವ್ ಬಹುಶಃ ಬೇರೆ ಊರವದನ ಇರ್ಬೇಕು ಅನಿಸ್ತೈತಿ. ಅವ ಬಂದು ಹಾಸ್ಟೆಲ್ದಾಗ ಇರ್ತಾನೆ. ಹಾಸ್ಟೆಲ್ದಾಗಿದ್ದ ಲೋಕಲ್ ಗ್ಯಾಂಗಿಗೆ ಮತ್ತು ಇವಂಗೆ ಜಗಳ ಆಗ್ತೈತಿ. ಮತ್ತು ಅವ್ರ ಫ್ರೆಂಡ್ಸ್ನ ಹೆಂಗೆ ಸೇವ್ ಮಾಡ್ತಾನು. ಒಂಥರ ಕಾಲೇಜ್ ಸ್ಟೋರಿ ಇದೆ ನೋಡಿ. ನೀವು ಅಷ್ಟು ನನಗೆ ಚಲೋ ಅನ್ನಿಸ್ತು, ನೀವು ಹೋಗಿ ನೋಡಿರಿ. ಬೆಂಕಿ ಐತಿ. ಡೈಲಾಗ್ ಅಂತ್ರಿ ಮಾಸ್ ಡೈಲಾಗ್ ಅದಾವು. ಒಂಥರ ಎಲ್ಲ ಆಡಿಯನ್ಸ್ ನೋಡ್ಬೋದು. ಫ್ಯಾಮ್ಲಿಗೆ ಕನೆಕ್ಟ್ ಆಗುವಂಥ ಮೂವಿ ಐತಿ. ಫ್ಯಾಮ್ಲಿ ಬಂದು ಕುಂತ್ಕೊಂಡು ನೋಡುವಂಥ ಮೂವಿ ಚಲೋ ಐತಿ. ಒಂಥರ ಇದನ್ನೆಲ್ಲ ನೋಡಾಕತ್ರ ರಾಮಾಚಾರಿ, ನೆಕ್ಸ್ಟ್ ಅಪ್ಪು ಮೂವಿ ಇವೆಲ್ಲ ನೆನಪಾಗ್ತಾವೆ. ಇದ್ರೊಳಗೆ ಸಪ್ತಮಿ ಗೌಡ ಅವರು ಆ್ಯಕ್ಟಿಂಗ್ ಮಾಡ್ಯಾರ. ಇದರ ಟ್ರೈಲರ್ದಾಗೇನು ಅಷ್ಟೊಂದು ಭಾಳ ಬಿಟ್ಟು ಕೊಟ್ಟಿಲ್ಲ ಅವ್ರ ಬಗ್ಗೆ. ಬಹುಶಃ ಮೂವಿ ಒಳಗೇನು ಮೂವಿ ತುಂಬಿರ್ತಾರೋ ಏನು ಹೆಂಗೆ ಬಿಟ್ಟು ಇನ್ನೂ ಏನೇ ತಿಳಿದು ಬಂದಿಲ್ಲ ನಮ್ಗೆ. ಟ್ರೈಲರ್ ಒಳಗೆ ಸ್ವಲ್ಪ ಬಿಟ್ಟು ಕೊಟ್ಟಾರು. ಡೈಲಾಗ್ ಅಂತ್ರಿ ಅವ್ನು ಅನಾವತ್ ಅದಾವು. ಡೈಲಾಗ್ ಒಂಥರ ಮಾಸ್ ಎಲಿಮೆಂಟ್ಸ್, ಒಂಥರ KGF ರೇಂಜಿಗೆ ಡೈಲಾಗ್ಸ್ ಅದಾವು, ಆ ರೇಂಜಿಗೆ ಅದಾವೆ. ಮತ್ತು ಫ್ಯಾಮ್ಲಿ ಕನೆಕ್ಟ್ ಆಗುವಂಥ ಒಂದಿಷ್ಟು ಡೈಲಾಗು ಅದಾವು. ಆ್ಯಕ್ಚುಲಿ ಸಂತೋಷ್ ಆನಂದರಾಮ್ ಸರ್ ಫ್ಯಾಮ್ಲಿ ಕನೆಕ್ಟ್ ಆಗೋದು, ಎಮೋಷನ್ ಇಂಥವು ಜಾಸ್ತಿ ಇದನ್ನು ಮಾಡಿರ್ತಾರೋ ಕಂಟೆಂಟ. ಡೈಲಾಗ್ ಅಂದ್ರೆ ಚಲೋ ಅದಾವು. ಮತ್ತು ತಂದೆ ಪಾತ್ರ ಅಚ್ಯುತ್ ಕುಮಾರ್ ತಂದೆ ಪಾತ್ರ ಮಾಡ್ಯಾರು. ಸೇಮ್ ರಾಮಾಚಾರ್ಯದ ಮೂವಿ ಒಳಗಿಂದ ನೆನಪಾಯಿತು, ಹಂಗೆ ಅದಾವು. ಟ್ರೈಲರ್ ಒಳಗೆ ಅಷ್ಟೊಂದು ಏನು ಭಾಳ ಬಿಟ್ಟು ಕೊಟ್ಟಿಲ್ಲ. ಒಟ್ಟು ಇದು ಮಾರ್ಚ್ 29ನೇ ತಾರೀಕಿಗೆ ಮೂವಿ ರಿಲೀಸ್ ಆಗ್ತೈತಿ. ಎಲ್ಲರೂ ಹೋಗುನು ನೋಡೋನು. ನಾನು ನೋಡೋಕೆ ಹೋಗ್ತೀನಿ. ಟ್ರೈಲರ್ ನೋಡಿದ್ರೆ ನನಗನ್ಸೋ ಮಟ್ಟಿಗೆ ಅನಾವತ್ತೈತೆ ಟ್ರೈಲರ್. ನಂಗೆ ಇಷ್ಟ ಆಯಿತು ನೋಡಿ. ನಾನು 1 ಗಂಟೆ ಸುಮ್ಮನೆ ಆ್ಯಕ್ಚುಲಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆಗ ಮಾಡಬೇಕು, ಒಂದು ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಮಾಡೋದು ಲೇಟ್ ಆಯಿತು. ಯುವರಾಜ್ ಕುಮಾರ್ ಸರ್ ಲುಕ್ ನೋಡ್ರಿ ಒಂಥರ ಮಾಸಸ್ ಆಗಿ ಕಾಣಿಸ್ತೈತಿ. ಭಾರಿ ಮಾಸ್ ಎಲಿಮೆಂಟ್ಸ್ ಅದಾವು. ಕಾರ್ ಚೇಸಿಂಗ, ಫ್ಲೋವರ್ ಮೇಲೆ ಬೈಕ್ ರೈಡಿಂಗ್, ಅಯ್ಯೋ ಯಪ್ಪ ಅನಾವತ್ತ. ಮತ್ತು ನೆಕ್ಸ್ಟ್ ಕಾರ್ ಗ್ಲಾಸ್ ಹೊಡಿಯೋದು, ಖತರ್ನಾಕ್ ಸೀನ್ಸ್ ಅದಾವು. ನನಗಂತೂ ಭಾಳ ಇಷ್ಟ ಆಗಿತ್ತು ಟ್ರೈಲರ್. ಮೂವಿ ಹೆಂಗೆ ಐತೆ ಅಂತ 29ನೇ ತಾರೀಕು ಮಟ್ಟ ಕಾಯಕತ್ತೀನಿ. ನಾ ಅಂತೂ ವೇಟಿಂಗ್ ಮಾಡತ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಬೆಲ್ ಬಟನ್ ಒತ್ತಿರಪ್ಪ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಇವಾಗ ಹೊಸದಾಗಿ ಚಾನಲ್ ಮಾಡೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ.